ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರಾದ ಸುರೇಶ್ ಬಿರಾದರ್ ಮೊದಲಾದವರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪಂಚಮಸಾಲಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ನಿರಂತರ ಪ್ರಮಾದ ಸರಿಪಡಿಸಿ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಒದಗಿಸಲು ಸಮಾಜದ ಮುಖಂಡರು ಒತ್ತಾಯ. ವಿಜಯಪುರ ಪಂಚಮಸಾಲಿ ಸಮಾಜದ ರಾಜು ಕಾಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 5 ಜನ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಪಂಚಮಸಾಲಿ ಸಮಾಜದ ಮುಖಂಡ ಸುರೇಶ್ ಶಂಕರಗೌಡ ಬಿರಾದರ್ ಒತ್ತಾಯಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ತ್ಯಾಗ, ಶೈಕ್ಷಣಿಕ ಸೇವೆ, ಆಧ್ಯಾತ್ಮಿಕ ಹೆಸರುವಾಸಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಪಂಚಮಸಾಲಿ ಸಮಾಜದ ಪಾತ್ರ ಪ್ರಮುಖವಾಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿ ಸಮಾಜಕ್ಕೆ ಸೂಕ್ತವಾದ ಪ್ರಾತಿನಿಧ್ಯ ನೀಡುವಲ್ಲಿ ವಿಫಲವಾಗಿದೆ. ಈ ಸರ್ಕಾರ ಪಂಚಮಸಾಲಿ ಸಮಾಜದ ಋಣದಲ್ಲಿದೆ. ಅದನ್ನು ಕಾಂಗ್ರೆಸ್ ಮರೆಯಬಾರದು. ಹೀಗಾಗಿ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. 6 ಬಾರಿ ಶಾಸಕರಾಗಿರುವ ಹಾಗೂ ಜನಪರವಾಗಿ ನಿಷ್ಠೆಯ ಉದಾಹರಣೆಯಾಗಿರುವ ರಾಜು ಕಾಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಹಾಗೂ ನೀಡಲೇಬೇಕು. ವಿಜಯಪುರ ಜಿಲ್ಲೆಯಿಂದ ಆಯ್ಕೆಯಾದ ಹಿರಿಯರಾದ ಶಿವಾನಂದ ಪಾಟೀಲ್, ಯುವ ಶಾಸಕ ಅಶೋಕ್ ಮನ್ಗೂಳಿ, ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಾಗೂ ನೆರೆಯ ಬಾಗಲಕೋಟೆ ಜಿಲ್ಲೆಯ ಶಾಸಕ ವಿಜಯಾನಂದ ಕಾಶಪ್ಪನ ಅವರಿಗೂ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯವನ್ನ ಮಂಡಿಸಿದ್ರು. ಕಾಶಪ್ಪನ ಅವರಿಗೂ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ಹಕ್ಕೊತ್ತಾಯವನ್ನ ಮಂಡಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಶೈಲ ಪಾಟೀಲ್, ಡಾಕ್ಟರ್ ಶಿವಾನಂದ ರೇಷ್ಮೆ, ಗಣೇಶ್ ಮಣೂರ್ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೊತ್ತಿರುವಂಗೆ ಪಂಚಮಸಾಲಿ ಸಮಾಜ ಜನಸಂಖ್ಯೆ ಆಧಾರಿತ ದೊಡ್ಡ ಸಮಾಜ. ಮತ್ತು ನಮ್ಮದು ಕಾಯಕ ಏನಪ್ಪ ಅಂದ್ರೆ ಕೃಷಿಯಲ್ಲಿ ತೊಡಗಿರುವಂಥ ಕಾಯಕ. ಕೃಷಿಯಲ್ಲಿ ತೊಡಗಿರೋದ್ರಿಂದ ನಾವು ದೇಶಕ್ಕೆ ಅನ್ನ ಹಾಕುವಂಥ ಕಾಯಕದಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಮತ್ತು ಅಷ್ಟೇ ಅಲ್ಲದೆ 190ರಷ್ಟು ಜನ ನಮ್ಮಲ್ಲಿ ಕಡು ಬಡತನದಲ್ಲಿದ್ದಾರೆ. ಕಡತನಲ್ಲಿ ಕಾಯಕ ಮಾಡಿಕೊಂಡು ಕೃಷಿಯಲ್ಲೇನೆ ನೆಮ್ಮದಿ ಅಂತ ಕಾಯ್ಕೊಳ್ಬೇಕಂತೇಳಿ ಅದರಲ್ಲೇ ಹೋರಾಟ ಮಾಡುತ್ತಿರೋ ನಮ್ಮ ಸಮಾಜ. ಹಿಂದೆ ನಮ್ಮ ಸಮಾಜದ ಟೆನೆನ್ಸಿ ಆಕ್ಟ್ ಬರೋಕ್ಕಿಂತ ಮುಂಚೆ ಟೆನೆನ್ಸಿ ಆಕ್ಟ್ ಆದ್ಮೇಲೂ 1000 ಎಕರೆ 100 ಎಕರೆ ಜಮೀನಿತ್ತು ನಮ್ಮಲ್ಲಿ. ಅದನ್ನ ಮಠ ಮಂದಿರಗಳಿಗೆ, ಶಾಲೆ ಕಾಲೇಜುಗಳಿಗೆ, ಬೇರೆ ಬೇರೆ ಧರ್ಮದ ಕಾರ್ಯಕ್ರಮಕ್ಕೆ ಎಲ್ಲ ನಾವು ದಾನ ಧರ್ಮ ಮಾಡಿರುವಂಥ ದೊಡ್ಡ ಸಮಾಜ. ಮೊನ್ನೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಲ್ಲಿ ನಮ್ಮ ಸಮಾಜಕ್ಕೆ 2 ಕೊಡಬೇಕಾಗಿತ್ತು. ಫಸ್ಟ್ ಎಕ್ಸ್ಪೆನ್ಷನ್ ಒಳಗೆ ಮಂತ್ರಿ ಸ್ಥಾನ ಕೊಡದೆ ಒಂದು ದೊಡ್ಡ ಮೋಸ ಮಾಡಿದೆ ಅಂತ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದಲ್ಲದೆ ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು, ಬೇರೆ ಬೇರೆ ಕೇಸ್ಗೆಲ್ಲ ಹಾಕೋದು. ಈಗ ನಮಗೇನಾಗಿದೆ, ನಾವು ರಸ್ತೆ ಇಳಿದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಅಥವಾ ಅವ್ರು ಏನಾದ್ರು ನಮಗೆ ಪರ್ಮಿಷನ್ ಕೊಟ್ರೆ ನಾವು ಇಳಿಯಲಕ್ಕೂ ಸಿದ್ಧರಿದ್ದೀವಿ. ಅದನ್ನು ಅವಕಾಶ ಕೊಡದೆ ಈ ಸರ್ಕಾರ ಬರುವ ಎಕ್ಸ್ಪ್ಯಾನ್ಷನ್ ಅಲ್ಲಿ ಕನಿಷ್ಠ ಒಂದು 5 ಕಾಂಗ್ರೆಸ್ ನಾಯಕರೇನು ನಮ್ಮ ಸಮಾಜದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು, ಈಗೇನು ಕಾಂಗ್ರೆಸ್ ಸರ್ಕಾರ 136 ಸ್ಥಾನ ತಗೊಳಕ್ ಏನು ನಮ್ಮ ಸಮಾಜ ದೊಡ್ಡ ಕೊಡುಗೆ ಕೊಟ್ಟಿದೆ, ಆ ಋಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ತಾವು ಮನಗಣ್ಕೋಬೇಕು. ಲಿಂಗಾಯತರ ಅಂತ ಹೇಳಿ ನಮ್ಮ ಸಮಾಜನ ಕಡೆಗಣೆ ಮಾಡೋದು ಒಳ್ಳೇದಲ್ಲ. ಈಗ ಆಲ್ರೆಡಿ ತಾವು ಮಾಧ್ಯಮ ಮಿತ್ರರು ಕೆಲವರು ಬಿತ್ತರಿಸಿದ ಲಿಂಗಾಯತರಲ್ಲಿ ಕೊಟ್ಟಿದ್ದಾರೆ ಕೋಟ ಅಂತೇಳಿ, ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಲ್ಲದೆ, ತಮಗೆಲ್ಲ ಗೊತ್ತಿದೆ ಹಿಂದೆ ಗೌಡ್ರು ಇರಲಿ ಅಥವಾ ನಮ್ಮ ಸಮಾಜ ಏನೇ ಇಲ್ರಿ, ಬಂದ ಮನೆಗೆ ಯಾರಿಗೂ ಉಪವಾಸ ಕಲಿಸಿದ ಉದಾಹರಣೆ ಇಲ್ಲ. 2 ರೊಟ್ಟಿ ಇತ್ತಪ್ಪ ಅಂದ್ರೆ 4 ಜನಕ್ಕೆ ಹಂಚಿ ಅವ್ರು ಮತ್ತೆ ಆಮೇಲೆ ಊಟ ಮಾಡುವಂಥ ದೊಡ್ಡ ಸಮಾಜ ಇದು. ಹೃದಯ ಶ್ರೀಮಂತಿಕೆ ಇರುವಂಥ ಸಮಾಜ. ಅಂತ ಸಮಾಜ ಮೇಲೆ ನೀವು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ. ಅದಲ್ಲದೆ ನಮ್ಮ ಸಮಾಜ ಹಿರಿಯರಾದ್ರೆ 2 ಸರಿ ಮಂತ್ರಿಗಳಾಗಿ ಯಶಸ್ವಿ ಕೆಲಸ ಮಾಡಿದಂಥ ಶಿವಾನಂದ ಪಾಟೀಲ್ಗಾಗಲಿ,
ಅವರಿಗೆ ಮತ್ತು ದಿವಂಗತ ನಮ್ಮ MC ಮನಗೂಳಿಯವರ ಚಿರಂಜೀವಿಯಾದ ಅಶೋಕ್ ಮನಗೂಳಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟು, ಅದಲ್ಲದೆ ನೆರೆ ನಮ್ಮ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರಾದ ರಾಜು ಕಾಗೆ 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವ್ರು ಯಾರು ಶಿಕ್ಷಣ ಸಂಸ್ಥೆ ಆಗಲಿ, ಶುಗರ್ ಫ್ಯಾಕ್ಟರಿ ಆಗಲಿ, ಮತ್ತೊಂದು ಏನು ಮಾಡಲ್ಲ. ಅವ್ರದ್ದೇನು ಪಿತ್ರಾರ್ತಿ ಆಸ್ತಿ ಇದೆ ಅದನ್ನೇ ಮುಂದುವರ್ಸ್ಕೊಂಡಂತ ಕಾಯಕ ಜೀವಿ ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲದೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಒತ್ತಾಯಿಸ್ತೀವಿ. ಅದೇ ರೀತಿ ಧೀರ ಮಹಿಳಾ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪುನಃ ಮಂತ್ರಿ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತೀವಿ. ಅದಲ್ಲದೆ ನಮ್ಮ ನೆರೆ ಜಿಲ್ಲೆಯಾದ ಕಾಶಪ್ಪನವ್ರವ್ರಿಗೆ, ಬಾಲ್ಕೋಟ್ ಜಿಲ್ಲೆ ವಿಜಯಾನಂದ್ ಕಾಶಪ್ಪನವ್ರಿಗೆ ಯುವಕರಿದ್ದಾರೆ, ಕೆಲಸ ಮಾಡೋರು ಅಂತಿರ್ತಾರೆ. ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಈ ಬರೋ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಲ್ಲಿ ಕೊಡ್ತದಂತ ನಮ್ಮ ಸಂಪೂರ್ಣ ಭರವಸೆ ಇದೆ. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಅವರು ಮನ್ನಣೆ ಕೊಡದೇ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇರಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವ್ರೇನು ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಬರೋ ಎಲೆಕ್ಷನ್ 2028 ಅದಕ್ಕೆ ನಾವು ತಕ್ಕ ಉತ್ತರ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ. ಮತ್ತು ನಮ್ಮ ಋಣದಲ್ಲಿ ಇದ್ದೀರಿ, ಆ ಋಣವನ್ನು ನೀವು ತೀರಿಸುವಂತ ಕೆಲಸ ತಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಆಗಲಿ ಅಂತ ನಾವು ಈ ಮೂಲಕ ತಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಒತ್ತಾಯಿಸ್ತೇವೆ. ಟೆನ್ಷನ್ನಲ್ಲಿ ಅವ್ರು ಯಾವ ರೀತಿ ನಡ್ಕೋತಾರೆ ಮತ್ತು ನಮ್ಮ ಕಡು ಸಮಾಜಕ್ಕೆ ಕೆಲವರು ಏನಿದ್ದಾರೆ ಆ ಸಮಾಜಕ್ಕೆ ಏನಾದ್ರು ಕಾರ್ಯಕ್ರಮ ಹಾಕೊಳ್ಳದೆ ಇದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಸರ್, ಯುವಕರಿದ್ದಾರೆ, ನಮ್ಮ ಸಮಾಜದವ್ರು ಇದ್ದಾರೆ, ನಾವು ಮಿನಿಮಮ್ 5 ಜನಕ್ಕಾರು ಕೊಡು ಅಂತೀವಿ ನಾವು. ಶಿವಾನಂದ ಪಾಟೀಲ್ರು, MC ನಮ್ಮ ಅಶೋಕ್ ಮನಗೂಳಿ ಅವರು, ಕಾಶಪ್ಪನವರು, ರಾಜು ಕಾಗೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಥವಾ ಇನ್ನಿತರ ಯಾರಿದ್ರು ಈಗ ನಮಗೆ ಗೊತ್ತಿರುವಂಥದ್ದು ನಮ್ಮ ನೆರೆ ಜಿಲ್ಲೆಯವರು. ಮತ್ತು ನಮ್ಮವ್ರಿಗೆ ಕೊಟ್ಟರೆ ಎಲ್ಲ ಸಮಾಜದ ತಗೊಂಡು ಎಲ್ಲರಿಗೂ ಕೆಲಸ ಮಾಡುವಂತ ಮನೋಭಾವ ಇರುವಂತವ್ರು ಇರ್ತಾರೆ ನಮ್ಮವ್ರು. ಅದನ್ನೇ ಇನ್ನೊಂದ್ಸರಿ ಪುನರಾವರ್ತನೆ ಮಾಡ್ತೀನಿ. 2028ಕ್ಕೆ ತಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಲ್ಲದೆ ಈ ಸರಿ ಮಾಡ್ಲಿಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ. ಬೀದಿಗಿಳಿದು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಿದ್ದೀವಿ. ಸರ್, ಸ್ವಾಮೀಜಿಗಳ ವಿಚಾರಕ್ಕೆ ಆಲ್ರೆಡಿ ತಮ್ಗೆ ಗೊತ್ತಿದ್ದಂಗ ನಮ್ಮ ಹಿರಿಯರು ಅದ್ರ ಬಗ್ಗೆ ಯೋಚನೆ ಮಾಡಕತ್ತಾರೆ. ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಮಾಧ್ಯಮದಲ್ಲಿ ತಮ್ಮ ತೋರಿಸಿರಿ, ಅವ್ರ ಮೇಲೆ ಅಪಾದನೆಗಳು ಇದಾವೆ. ಅದರಿಂದ ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಲ್ಲ.